ಇದು ಪಾರ್ಲಿಮೆಂಟ್ ಆಮೇಲೆ ಒಂದು ಸೀಕ್ರೆಟ್ ಪ್ಲೇಸ್ ಅದು. ನಮ್ಮ ವಿಧಾನಸೌಧ ಒಂದು ಸೀಕ್ರೆಟ್ ಪ್ಲೇಸು. ಇಲ್ಲಿ ಈ ರೀತಿ ಮಹಿಳೆಯರಿಗೆ ಆ ರೀತಿ ಕೆಲವು ವರ್ಡ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಈವನ್ ನಾವು ಪಾರ್ಲಿಮೆಂಟ್ನಲ್ಲೂ ಕೂಡ ಮಾತಾಡುವಾಗ ಎಷ್ಟು ಸಲ ಸ್ಪೀಕರು ಮಧ್ಯ ಇದು ಕಡಿವಾಣ ಹಾಕ್ತಾರೆ ನಮಗೆ. ನೀವು ಈ ರೀತಿ ಯಾರು ಸಂಸತ್ನಲ್ಲಿಲ್ಲ ಅವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ, ಅವ್ರಿಗೆ ಇನ್ಸಲ್ಟ್ ಆಗೋ ರೀತಿಯಲ್ಲಿ ಮಾತಾಡೋ ಹಾಗಿಲ್ಲ. ಸೊ ಅದನ್ನು ನಾವೆಲ್ಲ ಆ್ಯಸ್ ಪಾರ್ಲಿಮೆಂಟೇರಿಯನ್ಸ್ ಅದನ್ನು ನಾವು ತಿಳ್ಕೊಂಡೇ ಬರಬೇಕಲ್ಲಿ ಹೋದಾಗ, ಯಾವ ಲ್ಯಾಂಗ್ವೇಜು ಯಾವ ವೊಕ್ಯಾಬ್ಲರಿ ಯೂಸ್ ಮಾಡಬೇಕು ಯೂಸ್ ಮಾಡಬೇಡ್ದು ಅಂತ. ಸೊ ಅಂಥ ಸೀಕ್ರೆಟ್ ಪ್ಲೇಸ್ನಲ್ಲಿ ಆ ರೀತಿ ಒಂದು ವರ್ಡ್ಸು ಮಹಿಳೆಗೆ ಯೂಸ್ ಮಾಡಬೇಡ್ದಿತ್ತು. ದಟ್ ಈಸ್ ರಿಯಲಿ ಶೋಸ್ ಹಿಸ್ ಮೈಂಡ್ ಸೆಟ್ ಅಂತ ನನ್ನ ಅನಿಸಿಕೆ, ಇಫ್ ಹಿ ಹ್ಯಾಸ್ ಯೂಸ್ಡ್ ಇಟ್. ಸ್ಪೀಕರ್ ಅವರು ಹೇಳಿರೋದು ಇಲ್ಲ, ಅವರು ಸ್ಪೀಕರ್ ಅವರು ಸಿಟ್ಟಿಂಗ್ ಇನ್ ಎಸ್ ಪೊಸಿಷನ್ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಐ ಥಿಂಕ್ ಪ್ರೈಮ್ ಮಿನಿಸ್ಟರ್ ಅವರಿಗೆ ನಾನು ಲೆಟ್ರ್ ಬರೀತೀನಿ, ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರಲ್ಲಿದ್ದಾರೆ, ಅಲ್ಲಿರೋರು ಒಂದು 10 ಜನ. ವೀಡಿಯೋಸ್ ಎಲ್ಲ ನೋಡಿದ್ದೀವಿ, ಆಡಿಯೋ ಕೆಲವು ಕಡೆ ಬರ್ತಾ ಇದೆ ಇಲ್ಲ. ಸೊ ಅದರಿಂದ ಲೆಟ್ ದ ಲಾ ಡಿಸೈಡ್ ದೆನ್ ಆ್ಯಕ್ಚುಲಿ ಏನಾಗಿದೆ ಆ ಪೀರಿಯಡ್ನಲ್ಲಿ ಅಂತ. ಬಟ್ ಡೆಫಿನೆಟ್ಲಿ ಒಬ್ಬ ಮಹಿಳೆಗೆ ಈ ರೀತಿ ವರ್ಡ್ಸು ಯಾರು ಯೂಸ್ ಮಾಡಬೇಡಿ. ಒಂದು ವೋಟ್ ಟೇಕಿಂಗ್ ತೊಗೊಂಡ್ವಿ. ಸೆಕೆಂಡ್ ಟೈಮ್ ಒಂದು ಸೆಷನ್ ಆಯಿತು ಫೈನಾನ್ಸ್ ಬಜೆಟ್ ಮಂಡನೆ ಮಾಡಿದ ಮೇಲೆ. ಥರ್ಡ್ ಈಗ ಚಳಿಗಾಲದ ಸೆಷನ್ನು. ಈ ಸಲ ಮಾತ್ರ ಬರೀ ಮೇನ್ ನಮ್ಮದು ಬೇಡಿಕೆ ಏನಿತ್ತು ಅಂದರೆ ಅದಾನಿ ಅವ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ನಂತರ 1 ವೀಕ್ ರುಟೀನಾಗೆ ನಮ್ಮ ದೇಶದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯಿತು. ಕ್ವೆಶ್ಚನ್ ಅವರ್ನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಕೂಡ ಮಿನಿಸ್ಟ್ರಿಗಳು ರಿಪ್ಲೈ ಕೊಟ್ಕೊತ ಬಂದರು. ಸೊ ಒಟ್ಟಾರೆ ಒಳ್ಳೆ ಅನುಭವ ಆಯಿತು. ಮತ್ತು ಪ್ರತಿಭಟನೆ ಕೂಡ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೊನೆ ಹಂತದಲ್ಲಿ ಎಲ್ಲರಿಗೂ ಅರ್ಥ ಆಯಿತು. ಯಾಕೆ ನಾವು ಅದಾನಿ ಬಗ್ಗೆ ಡಿಸ್ಕಸ್ ಮಾಡ್ರಿ ಅಂತ ಕೇಳ್ತಾ ಇದ್ದೀವಿ ಅಂದರೆ, ಕೆಲವೇ ಉದ್ಯಮಿಗಳ ಕೈಯಲ್ಲಿ ಎಲ್ಲ ಒಂದು ದೇಶದ ಒಂದು ಕಾಂಟ್ರಾಕ್ಟ್ಸು ಅವರಿಗೆ ಕೊಡಬೇಕು, ಒಂದು ಪೋರ್ಟ್ಸ್ ಅವ್ರಿಗೆ ಕೊಡಬೇಕು, ಸಿ ಪೋರ್ಟ್ಸ್ ಆಯಿತು, ಏರ್ಪೋರ್ಟು ಎಲ್ಲ ಅವ್ರ ಕೈಯಲ್ಲೇ ಇರಬೇಕು. ಸೊ ಈ ರೀತಿ ಎಲ್ಲರಿಗೂ ಕೂಡ ಸಮಾನವಾದ ಒಂದು ಅವಕಾಶ ಸಿಗ್ತಾ ಇಲ್ಲ ಬೆಳಿಲಿಕ್ಕೆ ಅನ್ನೋದು ನಮ್ಮ ಒಂದು, ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಅವಕಾಶ ಕೇಳ್ಕೊಂಡು ಬಂದ್ವಿ. ಅಲ್ಲ, ಈಗ ಸುಮಾರು ವಿಷಯಗಳು, ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಒಟ್ಟು ಒಂದು ಸ್ಟ್ಯಾಂಡ್ ಇರುತ್ತೆ ರೀ ಒಂದು ಪಾರ್ಟಿ ಅಂದ ತಕ್ಷಣನೇ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗುವಾಗ ಆಮೇಲೆ ಪದೇ ಪದೇ ಇದು ಒಂಥರ ಹಾಫ್ ಟ್ರೂತ್ ಅನ್ನಂಗೆ ಆಗ್ಬಿಡುತ್ತೆ. ನೆಹರು ಅವರು ಅಂಬೇಡ್ಕರ್ ಅವ್ರಿಗೆ ಏನು ಹೇಳಿದರು ಏನು ಹೇಳಲಿಲ್ಲ ಅಂತ, ಅದ್ರ ಕಂಪ್ಲೀಟ್ ಸಿಚುವೇಶನ್ನು ಯಾವ ಸಂದರ್ಭದಲ್ಲಿ ನೆಹರು ಅವರು ಆ ಥರ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಇನ್ನೇನು ಎಕ್ಸ್ಪ್ಲನೇಷನ್ ಇದೆ, ಲೆಟರ್ ಇದೆ ಅನ್ನೋದನ್ನು ಯಾರೂ ಹೇಳಲ್ಲ. ಎಷ್ಟು ಬೇಕು ಅಷ್ಟೇ ತೊಗೊಂಡು ಹೇಳ್ತಾರೆ ಇದೇ ಸತ್ಯ ಅನ್ನಂಗೆ. ಸೊ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಭಾಳ ಜನ ದೇ ರಿವೋಲ್ಟೆಡ್. ಬಟ್ ನಮ್ಮದು ಎಕ್ಸ್ಪೀರಿಯನ್ಸ್ ಏನು ಅಂತ ನಿಮಗೆಲ್ಲರಿಗೂ ಇದೊಂದು ಕಾಪಿನೂ ಕೊಟ್ಟಿದೆ. ಒಂದು, ಈ ಬಾರಿ ಮಾತ್ರ ಸ್ಟಾರ್ಟ್ ಕ್ವೆಶನ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಡ್ರೌಟ್ ಪ್ರೋನ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ, ಅದ್ರ ಬಗ್ಗೆ ಒಂದು ಸಪ್ಲಿಮೆಂಟ್ರಿ ಕ್ವೆಶನ್ನು, ಕೇಂದ್ರ ಸರ್ಕಾರದ ಏನು ನಿಲುವು, ಯಾವ ರೀತಿ ನೀವು ನಮ್ಮ ರಾಜ್ಯಕ್ಕೆ ಫಂಡ್ಸ್ನ ರಿಲೀಸ್ ಮಾಡ್ತೀರಾ ಡ್ರೌಟ್ ಪ್ರೋನ್ ಡಿಸ್ಟ್ರಿಕ್ಟ್ಸಿಗೆ ಅನ್ನೋ ಒಂದು ಪ್ರಶ್ನೆ ಕೇಳಿದ್ವಿ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ರಿಟರ್ನ್ ರಿಪ್ಲೈ ಕಳಿಸ್ತೀವಿ ಅಂತ ಹೇಳಿದರು. ನೆಕ್ಸ್ಟ್ ಇದ್ದಿದ್ದು ಒಂದು ಮಿಡ್ ಡೇ ಮೀಲ್ ವರ್ಕರ್ಸು, ಬಿಸಿಯೂಟ ಕಾರ್ಯಕರ್ತರು, ಅವರಿಗೆಲ್ಲರಿಗೂ ಒಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ಸ್ಯಾಲರಿನ ಅದನ್ನು ಬಡ್ತಿ ಕೊಡ್ರಿ ಅಂತ ಹೇಳಿ ಬರೀ 600 ರೂಪಾಯಿ ಬರ್ತಾ ಇದೆ. ಅದನ್ನು ನಮ್ಮ ರಾಜ್ಯ ಸರ್ಕಾರ 3700 3000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಅದನ್ನು ಜಾಸ್ತಿ ಮಾಡಿರಿ ಅಂತ ಕೇಳಿದ್ದು. ಅದಕ್ಕೊಂದು ಪ್ರಶ್ನೆ ಕೇಳಿದ್ದೀವಿ. ದೆನ್ ಉತ್ತರ ಬಂದಿಲ್ಲ. ಅವಾಗ ಬರೀ ಪ್ರಶ್ನೆ ಕೇಳಿಕ್ಕೆ ಅಷ್ಟೇ ಅವಕಾಶ ಇರುತ್ತೆ. ನೆಕ್ಸ್ಟ್ ಅದನ್ನು ಹೋಗಿ ಡಿಪಾರ್ಟ್ಮೆಂಟ್ನಲ್ಲಿ ಕೇಳ್ಕೊಂಡು ಬಂದು. ಯಾವುದು ಭದ್ರಾ ಮೇಲ್ದಂಡೆದು ಅದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಲಾಸ್ಟ್ ಟೈಮ್ ಅದೇ ರಿಪ್ಲೈ ಕೊಟ್ಟಿದ್ರಿ. ಅದನ್ನು ಇಲ್ಲಿ ಏನೇ ಇದ್ದರೂ ನಮ್ಮ ರಾಜ್ಯ ಸರ್ಕಾರನೇ ಇನ್ವೆಸ್ಟ್ ಮಾಡಿ ಆ ಯೋಜನೆನ
ಅನುಷ್ಠಾನಗೊಳಿಸಬೇಕು ಅಂತ ಸದ್ಯಕ್ಕೆ ಆ ಸ್ಟ್ಯಾಂಡ್ನಲ್ಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇದಲ್ಲದೆ ಇನ್ನು 13 ಪ್ರಶ್ನೆಗಳು ಅನ್ಸ್ಟಾರ್ಟ್ ಕ್ವೆಶನ್ಸ್ನಲ್ಲಿ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿರುವ ಸಿಂಥೆಟಿಕ್ ಟ್ರ್ಯಾಕ್ ಬಗ್ಗೆ, ಆಮೇಲೆ ನಮ್ಮ ಇದು ಅಂಡರ್ ಪಾಸ್, ನ್ಯಾಷನಲ್ ಹೈವೇನಲ್ಲಿ ಬರುವಂಥ ಅಂಡರ್ ಪಾಸ್, ಅದ್ರ ಬಗ್ಗೆ ಒಂದು ಪ್ರಶ್ನೆ ಹೇಳಿದ್ವಿ. ಮತ್ತು ಆ್ಯಸ್ ಯೂಶುವಲ್ ಹೋದ ಬಾರಿನೂ HPV ವ್ಯಾಕ್ಸಿನೇಷನ್ನ ನೇಷನ್ ವೈಡು ಕೊಡಿ, ನೀವು 9 ರಿಂದ 14 ವರ್ಷದ ಮಕ್ಕಳಿಗೆ ಕೊಟ್ಟರೆ ಅವರಿಗೆ ಲೈಫ್ ಟೈಮ್ ಪ್ರೊಟೆಕ್ಷನ್ ಸಿಗುತ್ತೆ ಸರ್ವೈಕಲ್ ಕ್ಯಾನ್ಸರಿಂದ ಅಂತ ಹೇಳಿ ಅದನ್ನು ಮತ್ತೊಮ್ಮೆ ಒತ್ತು ಕೊಟ್ಟು ಮಿನಿಸ್ಟ್ರಿಗೆ ಪ್ರಶ್ನೆ ಕೇಳಿದ್ದೀವಿ. ದೆನ್ ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಮೇಜ್ ರಿಸರ್ಚ್ ಸ್ಟೇಷನ್ ಸ್ಥಾಪನೆಗೆ ಒಂದು ಬೇಡಿಕೆ ಇಟ್ಟಿದ್ದೀವಿ. ದೆನ್ ರೈಲ್ವೆ ಬ್ರಿಡ್ಜು ಅಶೋಕ ಟಾಕೀಸ್ ಹತ್ರ ಅಲ್ಲಿ ಲಿಂಕ್ ರೋಡ್, ಅದ್ರ ಬಗ್ಗೆ ವರ್ಕ್ನ ಸ್ಪೀಡಪ್ ಮಾಡಿ ಅಂತ ಹೇಳಿ. ದೆನ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸರ್ವಿಸಸ್ಸು ಇದರ ಕ್ವಾಲಿಟಿ ಆಮೇಲೆ ಗ್ರ್ಯಾಂಟ್ಸ್ನ ಜಾಸ್ತಿ ಕೊಡಿ ಅಂತ ಕೇಳ್ಕೊಂಡಿರೋದು. ಆಮೇಲೆ ಖೇಲೋ ಇಂಡಿಯಾ ಪ್ರೋಗ್ರಾಮಿಂದ ನಮ್ಮ ದಾವಣಗೆರೆಗೆ ಇನ್ನೊಂದಿಷ್ಟು ಫಂಡ್ ಸ್ಯಾಂಕ್ಷನ್ ಮಾಡಿ ಅಂತ. ಆಮೇಲೆ PMJ ಮನೆಗಳು ಅದು ಕೂಡ ಕೇವಲ 1,75,000 ಕೊಡ್ತಾರಲ್ರ ಕೇಂದ್ರ ಸರ್ಕಾರದಿಂದ, ಅದು ಅಮೌಂಟ್ ಕೂಡ ಜಾಸ್ತಿ ಮಾಡಿ 1,25,000ರಿಂದ ಮನೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂತ. ದಟ್ ವಾಸ್ ಒಂದು ಬೇಡಿಕೆ. ದೆನ್ ಸೂರಗೊಂಡನ ಕೊಪ್ಪ ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ ಬೇಡಿಕೆ ಕೇಳಿದ್ರು ಸಾರ್ವಜನಿಕರು, ಅದನ್ನು ಕನ್ಸರ್ನ್ ಮಿನಿಸ್ಟ್ರಿಗೆ ಇನ್ನೊಮ್ಮೆ ಲೆಟರ್ ಕೊಟ್ಟಿದ್ದೀವಿ. ದೆನ್ ಜಲ್ ಜೀವನ್ ಮಿಷನ್ ಕರ್ನಾಟಕ ಅದರದ್ದು ಒಂದು ವರ್ಕ್ ಪ್ರೋಗ್ರೆಸ್ ಬಗ್ಗೆ, ಆಮೇಲೆ ಯಾವ ಸ್ಟೇಜ್ನಲ್ಲಿದೆ, ವರ್ಕ್ ಕಂಪ್ಲೀಷನ್ ಯಾವಾಗುತ್ತೆ ಅಂತ ಅದನ್ನೊಂದು ರಿಪೋರ್ಟ್ ಕೇಳಿದ್ದೀವಿ. ದೆನ್ ಡೆಂಟಿಸ್ಟ್, ಸೊ ನ್ಯಾಷನಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್ ಬಗ್ಗೆ, ಆಮೇಲೆ ಸರ್ಕಾರದ ಏನು ನಿಲುವಿದೆ, ಯಾವ ರೀತಿ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಟುವರ್ಡ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಏನೇನು ಸ್ಕೀಮ್ಸ್ ಹಾಕ್ಕೊಂಡಿದ್ದಾರೆ ಅದರ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀವಿ. ಸೊ ಇದ್ರದ್ದು ರಿಪ್ಲೈ ಫ್ರಮ್ ದ ಮಿನಿಸ್ಟ್ರಿ ನಿಮಗೆ ಒಂದೊಂದು ಕಾಪಿ ಕೊಡ್ತೀವಿ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಅಲ್ಲ, ಇದನ್ನು ಐ ಥಿಂಕ್ ದಿನೇಶ್ ಗುಂಡೂರಾವ್ ಅವರು ಡೀಟೇಲಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿದಾರೆ ರೀ. ಹ್ಞೂ ರೀ, ಗುಂಡೂರಾವ್ ಅವರು ಹೋಗಿ ಅಲ್ಲಿ ಮಿನಿಸ್ಟ್ರಿ ಕಂಡಾಗೂ ಕೂಡ ಮತ್ತೊಮ್ಮೆ ಅದನ್ನೇ ಹೇಳಿದ್ದಾರೆ ಅವರು. ಡೀಟೇಲ್ ರಿಪೋರ್ಟ್ ತಗೊಂಡು ವೆದರ್ ಇಟ್ ಈಸ್ ಡ್ಯೂ ಟು ದ ಡ್ರಗ್ ಕಂಪ್ನಿಯಿಂದ ಬರ್ತಾ ಇರೋ ಮೆಡಿಕೇಷನಿಂದ ಪ್ರಾಬ್ಲಮ್ ಆಗ್ತಾ ಇದೆನಾ ಏನು, ಅದರ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ರೀ. ಆಮೇಲೆ ನಮಗೆ ಇನ್ನೊಂದು ವರ್ಕ್ ಕೊಟ್ಟಿದ್ದಾರೆ 100 ಡೇಸ್ನಲ್ಲಿ TB ಮುಕ್ತ ಭಾರತ್ ಅಂತ. ಸೊ ಅದನ್ನು ಕೂಡ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಬಂದು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ಅಂದರೆ ವಲ್ನರಬಲ್ ಗ್ರೂಪ್ಸ್ ಯಾವ್ಯಾವಿದ್ದಾವೆ TB ನಮ್ಮ ಇಡೀ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಯಾವ್ಯಾವ ಪ್ಲೇಸಸ್ನಲ್ಲಿ ಮಂಡಕ್ಕಿ ಬಟ್ಟಿ ಇರ್ಬೋದು, ಮತ್ತು ಇಡೀ ಎಲ್ಲೆಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಲೇಬರ್ ಕ್ಲಾಸ್ ಇದ್ದಾರೆ, ಎಲ್ಲಿ ಇನ್ಸಿಡೆನ್ಸ್ ಆಫ್ TB ಜಾಸ್ತಿ ಇದೆ ಅಲ್ಲಿ ಹೋಗಿ ಒಂದು ಮೊಬೈಲ್ ವ್ಯಾನ್ ಚಾಲನೆ ಕೊಟ್ಟಿದ್ದೀವಿ. ಹೋಗಿ ಇನ್ನೊಮ್ಮೆ ಮೊಬೈಲ್ ಎಕ್ಸ್ರೇ ಯೂನಿಟ್ ಇದೆ ಅವ್ರ ಜೊತೆ, ಸೊ ಅದನ್ನು ತಗೊಂಡೋಗಿ ಇನ್ನೊಮ್ಮೆ ಅವರನ್ನು ಸ್ಕ್ರೀನ್ ಮಾಡಿ ಅವ್ರ ಜೊತೆ, ಆಮೇಲೆ ಅವರ ಸಪೋರ್ಟಿವ್ ಸ್ಟಾಫ್ ಆಯಿತು, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರಿಗೂ ಇನ್ಫೆಕ್ಷನ್ ಆಗಿದೆನಾ, ಕ್ರಾಸ್ ಇನ್ಫೆಕ್ಷನ್ ಆಗಿದೆನಾ ಅಂತ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು, ಆಮೇಲೆ TB ಪೇಷಂಟ್ಸ್ನ ಸ್ಟ್ರಿಕ್ಟಾಗಿ ಮ್ಯಾಪ್ ಮಾಡಿಕೊಂಡು ಒಟ್ಟಾರೆ ಇನ್ನು 100 ದಿನ ಅಂದರೆ ಮಾರ್ಚ್ 15 ಅಂತ ಹೇಳಿದ್ದಾರೆ, ಅಷ್ಟರೊಳಗೆ ರಿಗರಸ್ ಆಗಿ ಈ ಪ್ರೋಗ್ರಾಮ್ನ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಚಾಲನೆ ಮಾಡಿದ್ದೀನಿ. ಈಗ ನಾಳೆ ನಾಡಿದ್ರಲ್ಲಿ DHO ಇಂದ ರಿಪೋರ್ಟ್ ತಗೊಳ್ತೀನಿ, ಎಷ್ಟು ಕಡೆ ಹೋಗಿ ಈ ಒಂದು TB ಸರ್ವೆ ಮಾಡಿದ್ದಾರೆ, ಹೊಸ ಕೇಸಸ್ ಏನಾದರೂ ಐಡೆಂಟಿಫೈ ಮಾಡಿದಾರಾ, ಡ್ರಗ್ ರೆಸಿಸ್ಟೆಂಟ್ TB ಬಗ್ಗೆ ಅದ್ರ ಬಗ್ಗೆನೂ ಕೂಡ ಭಾಳ ಒತ್ತು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಇನ್ನೊಂದು ನಾನು ಸಾರ್ವಜನಿಕರಲ್ಲಿ ಕೇಳೋದೇನು ಅಂದರೆ, ಈ ಒಂದು TB ಪೇಷಂಟ್ಸಿಗೆ ನ್ಯೂಟ್ರಿಷನಲ್ ಫುಡ್ ಕೊಡೋದು ಭಾಳ ಇಂಪಾರ್ಟೆಂಟು. ಸೊ ಇವ್ರಿಗೂ ಕೂಡ ಹೆಲ್ತ್ ಕಿಟ್ ಅಂತ ಕೊಡ್ತಾ ಇದ್ದೀವಿ. ಸೊ NGOs ಯಾರೇ ಕೂಡ ನಮ್ಮ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದರೆ ಈ TB ಪೇಷಂಟ್ಸ್ನ BPL ಕಾರ್ಡ್ ಹೋಲ್ಡರ್ ಸಪೋರ್ಟ್ ಮಾಡಿದರೆ ಅವರಿಗೆ ದಿ ಕ್ಯಾನ್ ಸಪೋರ್ಟ್ ದೆಮ್, ಫೈನಾನ್ಷಿಯಲ್ ಏಡ್ ಕೊಡ್ತಾರೆ ಅಂದರೆ ಅವ್ರಿಗೊಂದು ಫುಡ್ ಕಿಟ್ ಕೊಟ್ಟು, ಬಿಕಾಸ್ 9 months ಅವರು ಮೆಡಿಕೇಷನ್ ತೊಗೋಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ವೆದರ್ ಇಟ್ ಇಸ್ ಡ್ರಗ್ ರೆಸಿಸ್ಟೆಂಟ್ TB ಆರ್ ರೆಗ್ಯುಲರ್ TB. ಸೊ ಇದ್ರ ಬಗ್ಗೆ ಅವರು ಇಂಟ್ರೆಸ್ಟ್ ಇದ್ದರೆ ಸಾರ್ವಜನಿಕರು ಬಂದು ನಮ್ಮ ಆಫೀಸ್ನಲ್ಲಿ ಅಪ್ರೋಚ್ ಮಾಡ್ಬೋದು. ಡೆಫಿನೆಟ್ಲಿ ನಾವೆಲ್ಲರೂ ವಿಲ್ ಫೈಟ್ ಅಗೇನ್ಸ್ಟ್ TB ಅಂತ. ಹಾಂ,
ಅದನ್ನ ಡೇಟಾ ತೊಗೊಳ್ತೀನಿ ರೀ. ಒಟ್ಟು ನಮ್ಮ ಇಡೀ ದೇಶದಲ್ಲಿ 35 ಡಿಸ್ಟ್ರಿಕ್ಟ್ ಐಡೆಂಟಿಫೈ ಮಾಡಿದ್ದಾರೆ ಎಲ್ಲಿ ಟಿ ಬಿ ಪ್ರಿವಿಲೆನ್ಸ್ ಜಾಸ್ತಿ ಇದೆ ಅಂತ. ಅದರಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ ಸ್ಟೇಟು. ಅದರಲ್ಲಿ ನಮ್ಮ ದಾವಣಗೆರೆಯಲ್ಲೂ ಕೂಡ ಇನ್ಸಿಡೆನ್ಸು ಭಾಳ ಜಾಸ್ತಿ ಇಲ್ಲ, ಬಟ್ ಪ್ರಿವಿಲೆನ್ಸ್ ಇದೆ. ಆದ್ದರಿಂದ ನೆಕ್ಸ್ಟ್ ಹೊಸ ಕೇಸಸ್ ಬರದೇ ಇರೋ ಹಾಗೆ ನಾವು ಎಚ್ಚೆತ್ಕೊಳ್ಳೋಣ ಅಂತ.